ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 83. ಈ ಮುತ್ತಿನ ಮೇಲಾಣೆ, ಯು ಬಿಲಾಂಗ್ಸ್ ಟು ಮೀ. ಅವಳು ಮಲಗಿದಲ್ಲಿಂದಲೇ ಪಕ್ಕದಲ್ಲಿ ಕುಳಿತವನ ಹರವಾದ ಎದೆಯಲ್ಲಿ ಮುಖವಿಟ್ಟಳು. ನನ್ನ ಚಿನ್ನ, ನನ್ನ ಬಂಗಾರ ಎನ್ನುತ್ತಾ ಅವಳ ಕೆನ್ನೆ, ಕಣ್ಣು, ಕತ್ತುಗಳನ್ನು ತನ್ನ ತುಟಿಗಳಿಂದಲೇ ಮುದ್ದಿಸಿದ ವೇದಾಂತ್. ಸನ್ನಿಧಿ ಅವನೆದೆಯಲ್ಲಿ ಬಿಕ್ಕಿದಳು. ವೇದಾಂತ್, ನನ್ನ ಎಲ್ಲೂ ಕಳಿಸ್ಬೇಡ. ವೇದಾಂತ್ನ ಅಪ್ಪುಗೆ ಬಿಗಿಯಾಯಿತು. ಆ ಅಪ್ಪುಗೆಯಲ್ಲಿ ಏನೂ ಸುಖ, ಏನೂ ಹಿತ. ನರ್ಸ್ ಹೇಳುತ್ತಿದ್ದರು, ಈಗಾಗಲೇ ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ, ಕೆಲವು ಮೆಡಿಸಿನ್ ಕೊಡಬೇಕಾಗಿದೆ ಎಂದು ಹೇಳಿ ಮತ್ತೆ ಆ ರೂಮ್ನ ಒಳಗೆ ಹೋದಳು. ಅಷ್ಟರಲ್ಲಿ ವೇದಾಂತ್ ಎದುಸಿರು ಬಿಡುತ್ತಾ ಔಷಧಿಗಳನ್ನು ಹಿಡಿದು ಬಂದಿದ್ದ. ಜಯಂತಿಯವರಿಗೆ ಇಂದು ತಮ್ಮ ಮಗಳ ಪರಿಸ್ಥಿತಿ ಕಂಡು ತುಂಬ ದುಃಖವಾಗುತ್ತಿತ್ತು. ಅವರು ಹೊರಗೆ ಕೂತು ಕಣ್ಣೀರು ಮಿಡಿಯುತ್ತಿದ್ದರು. ತಾವು ಚೆನ್ನೈಗೆ ಹೋಗದಿದ್ದರೆ ಇಷ್ಟೆಲ್ಲ ಆಗುತ್ತಲೇ ಇರಲಿಲ್ಲ. ಪಾಪ, ಇಷ್ಟು ದಿನ ಅದೆಷ್ಟು ಮಾನಸಿಕವಾಗಿ ನೊಂದುಕೊಂಡಳು ಎಂದು ಪರಿತಪಿಸುತ್ತಿದ್ದ ವೇದಾಂತ್. ಅವನು ಊಟ ಮಾಡಿರಲಿಲ್ಲ, ಆದರೆ ಅವನ ಹಸಿವು ಇಂಗಿ ಹೋಗಿತ್ತು. ಮತ್ತೆ 5 ನಿಮಿಷದ ಬಳಿಕ ನರ್ಸ್ ಬಂದು ವೇದಾಂತ್ ಕೈಯಲ್ಲಿದ್ದ ಮೆಡಿಸಿನ್ಗಳನ್ನು ತೆಗೆದುಕೊಂಡು ಒಳಗೆ ಹೋಗಿದ್ದರು. ಸರಿಯಾಗಿ ಫುಡ್ ತಗೊಳ್ಳದೆ ಗ್ಯಾಸ್ಟ್ರಿಕ್ ಆಗಿದೆ, ಪೇಷಂಟ್ ಸರಿಯಾಗಿ ನಿದ್ದೆ ಮಾಡದೆ 4-5 ದಿನ ಆಯಿತು ಅನ್ಸುತ್ತೆ. ಮಾತ್ರ ಅಲ್ಲ, ಅವರು ಮನಸ್ಸಿಗೆ ಏನೋ ಕೊರಗು ಹಚ್ಚಿಕೊಂಡು ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಅವರ ಹೆಲ್ತ್ ಮೇಲೆ ಎಫೆಕ್ಟ್ ಆಗಿದೆ. ಇವತ್ತು ಬೆಳಗಿನಿಂದ ಅವರಿಗೆ 2-3 ಬಾರಿ ವಾಂತಿ ಆಯಿತಂತೆ. ಏನಾದರೂ ತಿಂದು ಕುಡಿದು ಮಾಡಿದರೆ ವಾಂತಿ ಆಗುತ್ತೆ, ಆಮೇಲೆ ತೊಂದರೆ ಆಗುತ್ತೆ ಅಂತ ಅವರು ಏನೂ ಕುಡಿದಿಲ್ಲ, ತಿಂದಿಲ್ಲ. ಡಿಹೈಡ್ರೇಷನ್ ಆಗಿದೆ. IV ಹಾಕಿದ್ದಾರೆ. ಪೇಷಂಟ್ಗೆ ತುಂಬ ವೀಕ್ನೆಸ್ ಇದೆ. ಇವತ್ತು ಅಡ್ಮಿಟ್ ಮಾಡಬೇಕೋ ಬೇಡವೋ ಅಂತ ಆಮೇಲೆ ಡಿಸೈಡ್ ಮಾಡಿ ಹೇಳ್ತಾರಂತೆ ಡಾಕ್ಟರ್ ಎಂದು ನರ್ಸೊಬ್ಬರು ಬಂದು ಹೇಳಿದಾಗ ಹೊರಗೆ ಕುಳಿತಿದ್ದವರಿಗೆ ತುಸು ಸಮಾಧಾನವಾಯಿತು. ಆಗ ಜಯಂತಿಯವರು ಮುಂದೆ ಬಂದು, ತುಂಬ ಹೊಟ್ಟೆನೋವು ಅಂತ ಆಗ ಒದ್ದಾಡ್ತಾ ಇದ್ಲು ನನ್ನ ಮಗಳು, ಈಗ ಹೊಟ್ಟೆನೋವು ಕಡಿಮೆ ಆಯಿತಾ ಎಂದು ಪ್ರಶ್ನಿಸಿದಾಗ, ಅದು ಎಸಿಡಿಟಿ ಜಾಸ್ತಿಯಾಗಿ ಹೊಟ್ಟೆಯಲ್ಲಿ HCl ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜಾಸ್ತಿ ಉತ್ಪತ್ತಿಯಾಗಿ ಪ್ರಾಬ್ಲಮ್ ಆಗಿರೋದು. ಡಾಕ್ಟರ್ ಅದಕ್ಕೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಈಗ ಹೊಟ್ಟೆನೋವು ಕಡಿಮೆಯಾಗಿದೆ ಅಂತ ಹೇಳಿದರು. ನೀವು ಹೋಗಿ ನೋಡಬಹುದು, ಆದರೆ ಹೆಚ್ಚು ಮಾತಾಡಿಸೋಕೆ ಹೋಗಬೇಡಿ, ಪೇಷಂಟ್ ರೆಸ್ಟ್ ತೆಗೆದುಕೊಳ್ಳಲಿ ಎಂದು ಹೇಳಿದಾಗ ವೇದಾಂತ್ ಮತ್ತು ಜಯಂತಿ ಇಬ್ಬರು ಅವಳನ್ನು ನೋಡಲು ಮೊದಲು ಹೊರಟಿದ್ದರು. ಸನ್ನಿಧಿಗೆ ಕೊಂಚ ಅರಿವು ಮೂಡಿದಾಗ ತಾನು ಮೆತ್ತನೆಯ ಹಾಸಿಗೆಯ ಮೇಲೆ ಮಲಗಿರುವುದು ತಿಳಿಯಿತು. ಸನ್ನಿಧಿ ಕಣ್ಣು ಬಿಟ್ಟು ನೋಡಲು ತಾನು ಎಲ್ಲಿರುವುದು ಅವಳಿಗೆ ಗೊತ್ತಾಗುತ್ತಿಲ್ಲ. ಯಾಕೆಂದರೆ ಅದು ಅವಳಿಗೆ ಹೊಸ ಜಾಗವಲ್ಲವೇ. ಅವಳು ಕಣ್ಬಿಟ್ಟು ನೋಡಿದಾಗ ತನ್ನ ಕೈಗೆ ಡ್ರಿಪ್ ಹಾಕಲಾಗಿತ್ತು. ನೋಡಿದರೆ ಹಾಸ್ಪಿಟಲ್ನಂತೆ ಕಾಣಿಸುತ್ತಿದೆ. ತನ್ನನ್ನು ಇಲ್ಲಿಗೆ ಕರೆತಂದವರು ಯಾರು? ಅವಳು ನೆನಪು ಮಾಡಿಕೊಳ್ಳಲು ಯತ್ನಿಸಿದಳು. ಅವಳಿಗೀಗ ಸರಿಯಾಗಿ ನೆನಪಾಗುತ್ತಿಲ್ಲ. ಸನ್ನಿಧಿಗೆ ಇದು ಒಲ್ಲದ ಮದುವೆಯಾಗಿತ್ತಲ್ಲ. ತನ್ನ ಮದುವೆಯಾಗಿದೆ ಎಂದು ಗೊತ್ತಿದೆ, ಆದರೆ ತಾಳಿ ಕಟ್ಟಿದವನು ರಜತ, ವೇದಾಂತ. ಈಗಲೂ ಅವಳಿಗೆ ಕನ್ಫ್ಯೂಸ್ ಆಗುತ್ತಿದೆ. ತನ್ನ ಮದುವೆ ಕಳೆದು ಊಟಕ್ಕೆಂದು ಹೊರಟಾಗ ಅವಳಿಗೆ ಕಣ್ಣು ಕತ್ತಲೆ ಬಂದ ಹಾಗಾಗಿ, ಹಾಗೆಯೇ ಕುಸಿದ ನೆನಪು. ಬಳಿಕ ಏನಾಯಿತು? ವೇದಾಂತ್ ತನಗೆ ಆಸರೆ ನೀಡಿದಂತೆ, ಅವನೇ ತನ್ನನ್ನು ಗಟ್ಟಿಯಾಗಿ ಹಿಡಿದಂತೆ, ತಾನು ಅವನ ಬಳಿ ಏನೋ ಮಾತಾಡಿದಂತೆ ಎಲ್ಲ ಅಸ್ಪಷ್ಟ ನೆನಪುಗಳು ಸನ್ನಿಧಿಗೆ. ಮುಂದೇನಾಯಿತು ಅವಳಿಗೆ ತಿಳಿಯುತ್ತಿಲ್ಲ. ತನ್ನ ಮುಖದತ್ತ ಬಾಗಿದ ಮುಖ ಕಣ್ಣರಳಿಸಿ ನೋಡಿದಳು. ವೇದಾಂತ್, ತನ್ನ ವೇದಾಂತ್, ಇದು ನಿಜವಾ? ಮತ್ತೆ ಮತ್ತೆ ನೋಡುತ್ತಿದ್ದಾಳೆ ಸನ್ನಿಧಿ. ಸಾನು, ಸಾನು, ಮೈ ಲವ್. ಅವನು ಅವಳ ಮುಖದತ್ತ ಬಗ್ಗಿ ಪಿಸು ನುಡಿದು, ಆರ್ ಯು ಆಲ್ ರೈಟ್? ಅವನ ಕೈ ಅವಳ ಹಣೆಯನ್ನು ಭದ್ರವಾಗಿ ಹಿಡಿದಿತ್ತು. ಏಳಲು ಅವಳು ಯತ್ನಿಸಿದಾಗ ಅವಳನ್ನು ಒತ್ತಿ ಹಿಡಿದ. ಬೇಡ, ಏಳ್ಬೇಡ, ನಿನ್ನ ಕೈಗೆ ಡ್ರಿಪ್ ಹಾಕಿದ್ದಾರೆ, ಹಾಗೆ ಮಲಕೋ. ನೋಡು, ನಾನು ವೇದಾಂತ್, ನಿನ್ನ ವೇದ್ ಬಂದಿದ್ದೀನಿ. ಮತ್ತೆ ನನ್ನ ಪಕ್ಕದಲ್ಲಿ ಇರೋದು ಯಾರು ಅಂತ ನೋಡು, ನಿಮ್ಮಮ್ಮ. ಅವಳಿಗೆ ಅರಿವು ಮೂಡಿ ಪರಿಸರ ಅರ್ಥವಾಯಿತು. ತಾನಿರುವುದು ಹಾಸ್ಪಿಟಲ್ನ ಬೆಡ್ ಮೇಲೆ ಎಂದು ಈಗ ಸ್ಪಷ್ಟವಾಯಿತು. ಅವಳ ತುಟಿಗಳು ಅಲುಗಿದವು, ಆದರೆ ಸ್ವರ ಹೊರಗೆ ಬಂದಿದ್ದು ಕೇಳಿಸಲೇ ಇಲ್ಲ. ವೇದಾಂತನನ್ನ ನೋಡಿ ಅವಳ ಕಣ್ಣುಗಳು ಅರಳಿದವು. ಅಂದರೆ ತಾನು ಈಗಲೂ ತನ್ನವರೊಂದಿಗೆ ಇದ್ದೇನೆ. ಅವಳು ಕಣ್ಣು ಮುಚ್ಚಿ ಮಲಗಿದ್ದಳು. ಮುಖದಲ್ಲಿ ಈಗಲೂ ಆಯಾಸ ಕಾಣಿಸುತ್ತಿತ್ತು. ಜಯಂತಿಯವರು ಸಾನು ಎಂದು ಹೇಳುತ್ತಾ ಕಣ್ಣೀರು ಮಿಡಿಯುತ್ತಾ ಅವಳ ತಲೆ ನೇವರಿಸಿದರು. ಆರಾಮವಾಗಿ ಮಲ್ಕೋ ಚಿನ್ನ, ನಿಂಗೆ ಡಿಹೈಡ್ರೇಷನ್ ಆಗಿದೆ ಅಂತ ಡ್ರಿಪ್ ಹಾಕಿದ್ದಾರೆ. ನಾಳೆ ಹೊತ್ತಿಗೆ ಪೂರ್ತಿ ಹುಷಾರಾಗ್ತೀಯಾ. ಡೋಂಟ್ ವರಿ, ಆರಾಮವಾಗಿ ಮಲಗು. ವೇದಾಂತ್ ಅವಳ ಕೆನ್ನೆ ನೇವರಿಸುತ್ತಾ ಹೇಳಿದ. 3-4 ದಿನಗಳಿಂದ ಅವಳಿಗೆ ವಿಪರೀತ ಟೆನ್ಷನ್ನಿಂದಾಗಿ ಊಟ, ನಿದ್ದೆ ಯಾವುದೂ ಸರಿಯಾಗಿ ಆಗಿರಲಿಲ್ಲ. ಅದರ ಪರಿಣಾಮವಾಗಿ ಅವಳು ಈ ಸ್ಥಿತಿಗೆ ಬಂದಿದ್ದಳು. ನನಗೆ ಏನಾಗಿದೆ ಅಂತ ಡ್ರಿಪ್ ಹಾಕಿದ್ದಾರೆ. ನಾನೀಗ ಎಲ್ಲಿದ್ದೀನಿ? ಹಾಸ್ಪಿಟಲ್ನಲ್ಲ. ಮತ್ತೆ ನನ್ನ ಮದುವೆ ಕಳೀತಾ ಅಥವಾ ಕ್ಯಾನ್ಸಲ್ ಆಗಿ ನಮ್ಮ ಅಪ್ಪನ ಮರ್ಯಾದೆ ಹೋಯ್ತಾ? ಕನವರಿಸಿದಂತೆ ಕೇಳಿದಾಗ ಇಂತಹ ಪರಿಸ್ಥಿತಿಯಲ್ಲೂ ಅವಳಿಗೆ ತಾನು ತಂದೆಯ ಮರ್ಯಾದೆಯನ್ನು ಉಳಿಸಬೇಕು ಎಂದೇ ಯೋಚಿಸುತ್ತಿದ್ದಾಳಲ್ಲ. ಅವಳನ್ನು ಕಂಡು ದುಃಖ ತಡೆಯಲಾಗಲಿಲ್ಲ ಜಯಂತಿಗೆ. ಅವರು ಅಲ್ಲೇ ಬಿಕ್ಕಳಿಸತೊಡಗಿದರು. ತಾನು ಅಳುವುದು ನೋಡಿ ಅವಳು ಮತ್ತು ಬೇಸರ ಪಡಬಾರದೆಂದು ಅಲ್ಲಿಂದ ಹೊರಗೆ ಬಂದರು ಜಯಂತಿ. ಈಗ ವೇದಾಂತ್ ಮತ್ತು ಸನ್ನಿಧಿ ಇಬ್ಬರೇ ಅಲ್ಲಿದ್ದರು. ಸನ್ನಿಧಿ ಬೆಡ್ ಮೇಲಿಂದ ಮತ್ತೆ ಏಳ ಹೊರಟಾಗ, ಬೇಡ ಸಾನು,
ಕೈ ಎಳೆಯೋಕೆ ಹೋಗಬೇಡ, ಡ್ರಿಪ್ ಹಾಕಿದ್ದಾರೆ, ಪ್ಲೀಸ್ ಬೇಡ ಸಾನು. ತನ್ನ ಒಂದು ಕೈಯಲ್ಲಿ ಅವಳ ಡ್ರಿಪ್ ಹಾಕಿದ ಕೈಯನ್ನು ಹಿಡಿದು ಮತ್ತೊಂದು ಕೈಯಿಂದ ಅವಳ ಕೆನ್ನೆ ಸವರಿ ಹೇಳಿದ ವೇದಾಂತ್, ನಾನು ಕಾಣ್ತಿರೋದು ಕನಸಲ್ಲ ತಾನೆ? ಅವಳು ಏನೋ ಜ್ಞಾಪಿಸಿಕೊಂಡು ಕೇಳಿದಾಗ ಅವನು ಅವಳ ಕೆನ್ನೆಯಿಂದ ಕೈ ತೆಗೆದ. ಈಗ ವೇದಾಂತ್ ಅವಳು ಕಾಣುತ್ತಿರುವುದು ಕನಸಲ್ಲ, ನನಸು ಎಂದು ತೋರಿಸಬೇಕಾಗಿತ್ತು. ಅದಕ್ಕಾಗಿ ಅವಳ ಪಕ್ಕದಲ್ಲಿ ಕುಳಿತು ಅವಳ ಹಣೆಗೆ ಹೂ ಮುತ್ತನ್ನಿತ್ತ ವೇದಾಂತ್. ಈ ಮುತ್ತಿನ ಮೇಲಾಣೆ ಸಾನು, ನೀನು ಕಾಣ್ತಾ ಇರೋದು ಕನಸಲ್ಲ. ಇವತ್ತು ಸ್ವಲ್ಪ ಹೊತ್ತಿಗೆ ಮುಂಚೆ ನಮ್ಮಿಬ್ಬರ ಮದುವೆ ಆಗೋಗಿದೆ. ಇನ್ನು ನೀನು ನನ್ನವಳು, ಯು ಬಿಲಾಂಗ್ಸ್ ಟು ಮೀ. ನಮ್ಮಿಬ್ಬರನ್ನ ಬೇರೆ ಮಾಡೋಕೆ ಯಾರಿಂದಾನೂ ಸಾಧ್ಯವಿಲ್ಲ. ನೆಮ್ಮದಿಯಾಗಿರು, ನಾನಿನ್ನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಇಲ್ಲಿ ನಿನ್ನ ಹತ್ರನೇ, ನಿನ್ನ ಪಕ್ಕಾನೇ ಕೂತಿರ್ತೀನಿ. ಆರಾಮವಾಗಿ ರೆಸ್ಟ್ ಮಾಡು. ಈಗಲೂ ಅವನು ಅವಳ ಡ್ರಿಪ್ ಹಾಕಿದ ಕೈಯನ್ನು ಒಂದು ಕೈಯಲ್ಲಿ ಹಿಡಿದುಕೊಂಡೇ ಇದ್ದ. ಅವಳು ಮಲಗಿದಲ್ಲಿಂದ ಎದ್ದು ತನ್ನ ಪಕ್ಕದಲ್ಲಿ ಕುಳಿತ ವೇದಾಂತ್ನ ಹರವಾದ ಎದೆಯಲ್ಲಿ ಮುಖವಿಟ್ಟಳು. ವೇದಾಂತ್, ಇಷ್ಟು ದಿನ ನೀನು ಎಲ್ಲಿಗೆ ಹೋಗಿದ್ದೆ? ಇನ್ನು ಮುಂದೆ ನನ್ನ ಬಿಟ್ಟು ಎಲ್ಲೂ ಹೋಗಬೇಡ. ಹಾಗೇನಾದರೂ ಮಾಡಿದರೆ ನಾನು ಸತ್ತೇ ಹೋಗ್ತೀನಿ. ಈಗ ಅವನ ಕೈಗಳು ತನ್ನ ಎದೆಗೆ ಒರಗಿದವಳನ್ನು ಬಿಗಿಯಾಗಿ ಅಪ್ಪಿ ಹಿಡಿದುಕೊಂಡಿದ್ದವು. ಅವಳು ಹಾಗೆ ಅವನೆದೆಯಲ್ಲಿ ಕಣ್ಣು ಮುಚ್ಚಿದಾಗ ಅವನು ಅವಳನ್ನು ಮತ್ತು ಅಪ್ಪಿ ಎದೆಗೊರಗಿಸಿಕೊಂಡ. ಮೃದುವಾಗಿ ಅವಳ ನೆತ್ತಿಯ ಮೇಲೆ ಮುತ್ತಿಟ್ಟ. ಅಬ್ಬಾ, ಆಗ ನನಗೆ ತುಂಬ ಟೆನ್ಷನ್ ಆಗ್ತಾ ಇತ್ತು. ನಿಂಗೇನಾದರೂ ಆಗಿದ್ದಿದ್ರೆ ನನಗೆ ತಡ್ಕೊಳ್ಳೋಕೆ ಆಗಲ್ಲ ಸಾನು. ನೀನು ಸತ್ತೋದ್ರೆ ನಾನು ಬದುಕಿ ಉಳಿತೀನಾ? ನೀನು ಸತ್ತೋಗ್ತೀನಿ ಅಂತ ಇನ್ಮುಂದೆ ಹೇಳಲೇಬೇಡ ನನ್ನ ಚಿನ್ನ, ನನ್ನ ಬಂಗಾರ ಎಂದು ಹೇಳುತ್ತಾ ಅವಳ ಕೆನ್ನೆ, ಕಣ್ಣು, ಗಲ್ಲಗಳನ್ನು ತನ್ನ ತುಟಿಗಳಿಂದಲೇ ಮುದ್ದಿಸಿದ ವೇದಾಂತ್. ಸನ್ನಿಧಿ ಅವನೆದೆಯಲ್ಲಿ ಬಿಕ್ಕಿದಳು. ವೇದಾಂತ್, ನನ್ನ ಎಲ್ಲೂ ಕಳಿಸ್ಬೇಡ. ನಾನು ಅಮೇರಿಕಕ್ಕೆ ಹೋಗಲ್ಲ. ನಾನು ಕಾಲೇಜ್ಗೆ ಹೋಗಬೇಕು, ಎಕ್ಸಾಮ್ ಬರೀಬೇಕು, ನನ್ನ ಡಿಗ್ರಿ ಕಂಪ್ಲೀಟ್ ಮಾಡಲೇಬೇಕು. ಮತ್ತೆ ಯಾವತ್ತೂ ನಿನ್ನಿಂದ ದೂರ ಎಲ್ಲೂ ನನ್ನ ಕಳಿಸ್ಬೇಡ. ವೇದಾಂತ್ ಅಪ್ಪುಗೆ ಬಿಗಿ ಆಯಿತು. ಆ ಅಪ್ಪುಗೆಯಲ್ಲಿ ಎಷ್ಟು ಸುಖ, ಎಷ್ಟು ಹಿತ. ಹಾಗೆಯೇ ಕಣ್ಮುಚ್ಚಿ ಹೊರಗಿದಳು ಸನ್ನಿಧಿ. ಅವಳನ್ನು ಅಪ್ಪಿ ಮುತ್ತಿನ ಮಳೆಗರೆದ ವೇದಾಂತ್. ಇಲ್ಲ ಚಿನ್ನ, ಇನ್ಮುಂದೆ ನಿನ್ನ ಎಲ್ಲೂ ಕಳಿಸಲ್ಲ. ಮಲಕೋ. ಅವಳನ್ನು ಮೆಲ್ಲಗೆ ದಿಂಬಿಗೊರಗಿಸಿ ಕತ್ತಿನವರೆಗೆ ಬೆಡ್ಶೀಟ್ ಹೊದಿಸಿದ. ಬಳಿಕ ಅವಳನ್ನೇ ದಿಟ್ಟಿಸಿ ನೋಡುತ್ತಾ ಕುಳಿತ ವೇದಾಂತ್. ಅದೇಕೋ ಅವಳ ಮಾತು ಕೇಳಿ ಅವನ ಕಣ್ಣು ಮಂಜಾಯಿತು. ಸನ್ನಿಧಿ ಡ್ರಿಪ್ ಹಾಕದ ಫ್ರೀಯಾಗಿದ್ದ ತನ್ನ ಇನ್ನೊಂದು ಕೈಯಿಂದ ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಅವಳ ಕೈಯ ಮೇಲೆ ತನ್ನ ಇನ್ನೊಂದು ಕೈಯನ್ನು ಹಾಕಿ ತಾನು ಬಿಟ್ಟು ಹೋಗುವುದಿಲ್ಲವೆಂಬಂತೆ ಭರವಸೆಯನ್ನು ಇತ್ತ ವೇದಾಂತ್. ಅವಳು ಆರಾಮವಾಗಿ ಕಣ್ಣು ಮುಚ್ಚಿ ಮಲಗಿದ್ದಳು. ವೇದಾಂತ್ ಕಣ್ಣಿಂದ ಹರಿದ ನೀರು ಅವಳ ಕೈಯ ಮೇಲೆ ಬಿದ್ದಾಗ ಕಣ್ಣು ಬಿಟ್ಟು ನೋಡಿದಳು ಸನ್ನಿಧಿ. ಅವನ ಕಣ್ಣುಗಳು ಕೆಂಪಾಗಿದ್ದವು. ಅಂದರೆ ಅವನು ಇಷ್ಟು ಹೊತ್ತು ತನ್ನ ಪಕ್ಕದಲ್ಲಿ ಕುಳಿತು ಅಳುತ್ತಿದ್ದಾನಾ? ಅವನ ಭುಜದ ಮೇಲೆ ಕೈಯಿಟ್ಟು, ಪ್ಲೀಸ್ ಪ್ಲೀಸ್ ನೀನು ಅಳಬೇಡ, ನಂಗೇನು ಆಗಲ್ಲ, ನೀನು ಅತ್ರೆ ನಂಗೂ ಅಳು ಬರುತ್ತೆ ಕಣೋ ಎಂದಾಗ ಅವನು ಕಣ್ಣೀರನ್ನು ಒರೆಸಿಕೊಂಡಿದ್ದ. ಅಷ್ಟರಲ್ಲಿ ಒಬ್ಬೊಬ್ಬರಾಗಿ ಅವಳನ್ನು ನೋಡಲು ಬಂದಿದ್ದರು. ಅತ್ತು ಕೆಂಪಾದ ವೇದಾಂತ್ ಕಣ್ಣುಗಳನ್ನು ನೋಡಿ ಕುಸುಮ ಹೇಳಿದರು, ಟೇಕ್ ಇಟ್ ಈಸಿ, ಏನೂ ಆಗಿಲ್ಲ, ಡಿಹೈಡ್ರೇಷನ್ ಆಗಿರೋದಷ್ಟೇ, ಒಂದೆರಡು ದಿನಗಳಲ್ಲಿ ಸರಿ ಹೋಗ್ತಾಳೆ. ಡಾಕ್ಟರ್ ಈಗಾಗಲೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರಲ್ಲ, ನೀನು ಹೀಗೆ ಕಣ್ಣೀರು ಹಾಕಿದರೆ ಅವಳು ಮತ್ತೂ ಮೆತ್ತಗಾಗಿ ಬಿಡ್ತಾಳೆ. ಅವರು ಮಗನನ್ನು ಸಮಾಧಾನಪಡಿಸಿದರು. ಅಮ್ಮ, ನಾನು ಡಾಕ್ಟರ್ನ ಮೀಟ್ ಮಾಡಿ ಮಾತಾಡ್ಕೊಂಡು ಬರ್ತೀನಿ ಎಂದು ವೇದಾಂತ್ ಅಲ್ಲಿಂದ ಹೊರಗೆ ಹೊರಟ. ಸನ್ನಿಧಿ ಒಮ್ಮೆ ನೋಡಿ ಬಂದವರತ್ತ ನಸುನಗು ಬೀರಿ ಮತ್ತೆ ಕಣ್ಮುಚ್ಚಿಕೊಂಡು ಮಲಗಿದಳು. ವೇದಾಂತ್ ಡಾಕ್ಟರನ್ನು ಮೀಟ್ ಮಾಡಿದಾಗ, ನಾನು ಮೆಡಿಸಿನ್ ಕೊಟ್ಟಿದ್ದೀನಿ, ಹೊಟ್ಟೆ ನೋವು ಕಡಿಮೆ ಆಗಿದೆ ಅಂತ ಹೇಳಿದ್ಲು. ಮತ್ತೆ ಹೊಟ್ಟೆ ನೋವು ಕಾಣಿಸ್ಕೊಂಡ್ರೆ ಒಮ್ಮೆ ಸ್ಕ್ಯಾನಿಂಗ್ ಮಾಡಿ ನೋಡಬೇಕಾಗುತ್ತೆ. ಹುಡುಗಿ ತುಂಬ ವೀಕ್ ಆಗಿರೋದ್ರಿಂದ ಇನ್ನೊಂದು ಬಾಟಲ್ ಡ್ರಿಪ್ ಹಾಕಬೇಕಾಗುತ್ತೆ. ಅವರನ್ನು ವಾರ್ಡ್ಗೆ ಶಿಫ್ಟ್ ಮಾಡೋಣ. ನಾನು ಈಗಾಗಲೇ ಹೇಳಿದ್ದೀನಿ, ಮೋಸ್ಟ್ಲಿ ಇವತ್ತು ಇಲ್ಲೇ ಅಡ್ಮಿಟ್ ಆಗಿ ಇರಬೇಕಾಗುತ್ತೆ. ಈ ಮೆಡಿಸಿನ್ಗಳನ್ನು ತಗೊಂಡು ಬನ್ನಿ ಎಂದು ಮತ್ತೆ ಚೀಟಿ ಬರೆದು ಕೊಟ್ಟಿದ್ದರು ಆ ಡಾಕ್ಟರ್. ಸನ್ನಿಧಿಯನ್ನು ನೋಡಲು ಬಂದ ಕುಸುಮ ಮೃದುವಾಗಿ ಅವಳ ತಲೆನೇ ಒರೆಸಿ ಅವಳನ್ನು ಸಾಂತ್ವನಿಸಿದರು. ವಿಶ್ವನಾಥ್ ಮತ್ತು ಅಲೋಕ್ 2 ನಿಮಿಷ ಅಲ್ಲಿದ್ದು ಹೊರಗೆ ಹೋಗಿದ್ದರು. ಕೊನೆಯಲ್ಲಿ ಉಳಿದವರೆಂದರೆ ಜಯಂತಿ ಮತ್ತು ಅವಳ ತಂದೆ ಜಯರಾಮ್. ಸನ್ನಿಧಿಗೆ ತಂದೆಯ ಮೇಲೆ ವಿಪರೀತವಾದ ಸಿಟ್ಟಿತ್ತು. ಜಯಂತಿಯವರು ಮಗಳ ಪಕ್ಕದಲ್ಲಿ ಕುಳಿತು ಅವಳ ಕೈ, ಕೆನ್ನೆ ನೇವರಿಸತೊಡಗಿದರು. ಸನ್ನಿಧಿ ತಾಯಿಯ ಕೈಯನ್ನು ತನ್ನ ತುಟಿಯ ಬಳಿ ಕೊಂಡೊಯ್ದು ಮುತ್ತಿಟ್ಟಳು. ಇಂದು ತನ್ನ ತಾಯಿಯಿಂದಾಗಿ ವೇದಾಂತ್ ಅವಳಿಗೆ ಸಿಕ್ಕಿದ್ದ ಅವಳ ಕನಸಿನಂತೆ, ಬಹುದಿನಗಳ ಬಯಕೆಯಂತೆ ಅವಳು ವೇದಾಂತ್ನ ಮಡದಿಯಾಗಲು ಸಾಧ್ಯವಾಗಿತ್ತು. ರಜತ್ನೊಂದಿಗೆ ಮದುವೆ ನಿಶ್ಚಯವಾದ ಬಳಿಕ ಪ್ರತಿದಿನವೂ ತಾಯಿ ಅವಳಿಗೆ ಧೈರ್ಯ ತುಂಬುತ್ತಿದ್ದರು. ನಿನ್ನ ಆ ಹುಡುಗನಿಗೆ ಕೊಡೋಕೆ ನಾನಂತೂ ಬಿಡಲ್ಲ ಎಂದು ಖಂಡಿತ ಸ್ವರದಲ್ಲಿ ಹೇಳಿ ಅವಳಿಗೆ ಧೈರ್ಯ ತುಂಬುತ್ತಿದ್ದವರು ಜಯಂತಿಯವರು. ಅದು ಇದೇ ಕಾರಣಕ್ಕ ತನ್ನ ಮತ್ತು ವೇದಾಂತ್ನ ಮದುವೆ ನಡೆಯಬೇಕಾದರೆ ಅದು ತಾಯಿಯ ಪ್ರಯತ್ನದಿಂದ ಎಂದು ಅವಳಿಗೆ ಅರ್ಥವಾಗಿತ್ತು. ಅವಳಿಗೆ ತಮ್ಮಿಬ್ಬರ ಮದುವೆ ಮಾಡಿಸಲು ತಾಯಿ ಏನೇನೆಲ್ಲ ಮಾಡಿದರು ಎಂದು ಕೇಳುವಷ್ಟು ಶಕ್ತಿ ಇರಲಿಲ್ಲ. ಬಾಯಿಯಲ್ಲಿ ಹೇಳಲಾಗದ ಕೃತಜ್ಞತೆ ಇತ್ತು ಅವಳ ಆ ಒಂದು ಸಿಹಿ ಮುತ್ತಿನಲ್ಲಿ. ತನ್ನ ಹೆತ್ತಮ್ಮ ತನಗೆ ಮಾಡಿದ ಸಹಾಯವನ್ನು ಮರೆಯಲು ಸಾಧ್ಯವೇ ಇಲ್ಲ ಸನ್ನಿಧಿಗೆ.
ಥ್ಯಾಂಕ್ಸ್ ಎಂದು ಎರಡಕ್ಷರ ಹೇಳುವ ಬದಲು ತನ್ನ ವರ್ತನೆಯಿಂದಲೇ ತೋರಿಸಿದ್ದಳು ಸನ್ನಿಧಿ. ಜಯರಾಮ್ ಅವರು ಮಗಳ ತಲೆ ನೇವರಿಸತೊಡಗಿದಾಗ ತನ್ನ ಇನ್ನೊಂದು ಕೈಯಿಂದ ಅವರ ಕೈಯನ್ನು ತಡೆದಳು ಸನ್ನಿಧಿ. ಅಮ್ಮ, ನೀನೊಬ್ಬಳೇ ಇಲ್ಲಿರು. ಆ ಇನ್ನೊಬ್ಬರಿಗೆ ಇಲ್ಲಿಂದ ಹೊರಗೆ ಹೋಗೋಕೆ ಹೇಳು. ನನಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿಬಿಡು ಎಂದು ಮೂರನೇ ವ್ಯಕ್ತಿಗೆ ಹೇಳುವಂತೆ ಹೇಳಿದಾಗ ಜಯರಾಮ್ ಅವರ ಮುಖದಲ್ಲಿ ನೋವು ಕಾಣಿಸಿತು. ತಾನು ಮಾಡಿದ ತಪ್ಪು ಈಗ ಅವರಿಗೆ ಅರಿವಾಗಿತ್ತು. ಪಶ್ಚಾತ್ತಾಪ ಪಡುತ್ತಿದ್ದರು. ಸಾರಿ ಕಂದ, ನಿನ್ನ ಪಪ್ಪ ತಪ್ಪು ಮಾಡಿದ್ದೀನಿ ಅಂತ ಗೊತ್ತು. ಆದರೆ ಇನ್ನು ಮುಂದೆ ಅಂತಹ ತಪ್ಪು ಮಾಡಲ್ಲ. ಈ ಒಂದು ಬಾರಿ ದೊಡ್ಡ ಮನಸ್ಸು ಮಾಡಿ ನನ್ನ ಕ್ಷಮಿಸಿಬಿಡು ಕಂದ. ಒಂದೇ ಒಂದ್ಸಲ ನನ್ನನ್ನು ಪಪ್ಪ ಅಂತ ಕರಿ. ಮೊದಲು ನೀನು ನನ್ನನ್ನು ಪಪ್ಪ ಅಂತ ಪ್ರೀತಿಯಿಂದ ಕರೀತಾ ಇದ್ದೀಯಲ್ಲ, ಹಾಗೇನೆ. ಜಯರಾಮ್ ಅವರು ಬೇಡಿಕೆಯ ದನಿಯಲ್ಲಿ ಹೇಳಿದರು. ಸನ್ನಿಧಿ ತಂದೆಯ ಮುಖವನ್ನು ಕೂಡ ನೋಡಲಿಲ್ಲ. ಪಾಪ, ತನ್ನ ಹಠಕ್ಕಾಗಿ ಮಗಳು ಎಷ್ಟೊಂದು ನೊಂದುಕೊಂಡಿದ್ದಾಳೆ. ಒಂದು ವೇಳೆ ತಾನಂದುಕೊಂಡಂತೆ ತನ್ನ ಮರ್ಯಾದೆಗೋಸ್ಕರ ರಜತ್ನ ಜೊತೆಗೆ ಮಗಳ ಮದುವೆ ಮಾಡಿಸಿದ್ದರೆ ಇಂದವಳು ಈಗ ಜೀವಂತವಾಗಿ ಇರುತ್ತಿದ್ದಳೋ ಇಲ್ಲವೋ. ಒಲ್ಲದ ಮದುವೆಯಿಂದ ತಪ್ಪಿಸಿಕೊಳ್ಳುವ ಉದ್ದೇಶದಿಂದಲೇ ಸನ್ನಿಧಿ ತನಗೆ ತಾನೇ ಶಿಕ್ಷೆ ಕೊಟ್ಟುಕೊಳ್ಳುತ್ತಿದ್ದಳು. ಅವಳು ಅನ್ನ ಆಹಾರವನ್ನು ತ್ಯಜಿಸಿ ಸರಿಯಾಗಿ ನಿದ್ದೆಯೂ ಇಲ್ಲದೆ ಈ ಸ್ಥಿತಿಗೆ ಬಂದಿದ್ದಾಳೆ ಎಂಬುದು ಈಗ ಜಯರಾಮ್ ಅವರಿಗೆ ಚೆನ್ನಾಗಿ ಅರ್ಥವಾಗಿತ್ತು. ಸನ್ನಿಧಿ ಕಣ್ಣು ಮುಚ್ಚಿ ಮಲಗಿಕೊಂಡಿದ್ದಳು. ಅವಳ ಕೈಗೆ ಹಾಕಿರೋ ಡ್ರಿಪ್ ಮುಗೀತಾ ಬಂತು. ನೀವು ನರ್ಸ್ ಹತ್ರ ಹೋಗಿ ಹೇಳಿ ಎಂದು ಜಯರಾಮ್ ಅವರನ್ನು ಅಲ್ಲಿಂದ ಉಪಾಯವಾಗಿ ಜಯಂತಿಯವರು ಹೊರಗೆ ಕಳುಹಿಸಿದ್ದರು. ತಂದೆ ಅಲ್ಲಿಂದ ಹೋದಾಗಲೇ ಸನ್ನಿಧಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದು. ಜಯರಾಮ್ ಅವರು ಹೊರಗೆ ಹೋದ ಬಳಿಕ ಬಂದ ನರ್ಸ್ ಇವರನ್ನು ವಾರ್ಡ್ಗೆ ಶಿಫ್ಟ್ ಮಾಡೋಕೆ ಹೇಳಿದ್ದಾರೆ. ಇವತ್ತು ಒಂದಿನ ನೀವು ಇಲ್ಲೇ ಇರಬೇಕಾಗುತ್ತೆ ಎಂದು ಜಯಂತಿಯವರ ಬಳಿ ಹೇಳಿದರು. ವಾರ್ಡ್ಗೆ ಶಿಫ್ಟ್ ಮಾಡಿದ ಬಳಿಕ, ಅಮ್ಮ, ನೀನು ನನ್ನ ಮದುವೆ ದಿನ ಬೆಳಗ್ಗೆ ನಾನು ನಿನ್ನ ಕಾಲಿಗೆ ನಮಸ್ಕರಿಸಿದಾಗ ನೀನೊಂದು ಮಾತು ಹೇಳಿ ನನಗೆ ಆಶೀರ್ವಾದ ಮಾಡಿದ್ದೆ, ನೆನಪಿದ್ಯಾ? ನೀನು ಇಷ್ಟಪಟ್ಟ ವ್ಯಕ್ತಿಯ ಜೊತೆಯೇ ನಿನ್ನ ಮದುವೆ ನೆರವೇರಲಿ. ನೀನು ಅವನೊಂದಿಗೆ 100 ವರ್ಷ ಕಾಲ ಸುಮಂಗಲಿಯಾಗಿ ಬಾಳು ಅಂತ ನನಗೆ ಆಶೀರ್ವಾದ ಮಾಡಿದ್ದೆ. ನಾನಾಗ ತುಂಬ ಟೆನ್ಷನ್ನಲ್ಲಿದ್ದೆನಲ್ಲ, ನನಗೆ ಅದರ ಅರ್ಥನೇ ಆಗಿರಲಿಲ್ಲ. ಅಮ್ಮ, ಈಗ ನನಗೆ ನಿಜ ಹೇಳು, ನನ್ನ ಮದುವೆ ಆದರೆ ವೇದಾಂತ್ಗೆ ಏನೂ ತೊಂದರೆ ಆಗಲ್ವಾ? ನಮ್ಮಿಬ್ಬರ ಜಾತಕದಲ್ಲಿ ಹೊಂದಾಣಿಕೆ ಆಗ್ತಿಲ್ಲ. ನಮ್ಮಿಬ್ಬರ ಮದುವೆ ಈ ಜನ್ಮಕ್ಕೆ ಸಾಧ್ಯ ಇಲ್ಲ ಅಂತ ಅಪ್ಪ ಹೇಳ್ತಾ ಇದ್ದಿದ್ದು ಸುಳ್ಳ? ಮತ್ತೆ ಈ ಮದುವೆ ಆಗೋಕೆ ಹೇಗೆ ಸಾಧ್ಯ ಆಯಿತು? ಸನ್ನಿಧಿ ಈ ಪ್ರಶ್ನೆ ಕೇಳಿದಾಗ ಅಲ್ಲಿ ಜಯಂತಿ ಮತ್ತು ವೇದಾಂತ್ ಮಾತ್ರ ಇದ್ದರು. ಉಳಿದವರೆಲ್ಲರೂ ಊಟಕ್ಕೆ ಹೋಗಿದ್ದರು. ಶಾಸ್ತ್ರಗಳಲ್ಲಿ ಜಾತಕದಲ್ಲಿ ನಂಬಿಕೆ ಇರುವ ಮೃದು ಮನಸ್ಸಿನ ಸದ್ಗೃಹಿಣಿಯಾದ ತಾಯಿ ತನ್ನ ತಂದೆಯನ್ನು ಎದುರು ಹಾಕಿಕೊಂಡು ತನ್ನ ಆಸೆಯನ್ನು ಪೂರೈಸಲು ಸಾಧ್ಯವಾಯಿತು ಅಂದರೆ ಅದು ಹೇಗೆ ಸಾಧ್ಯ? ತಾಯಿಗೆ ಈ ವಿಷಯದಲ್ಲಿ ಕೈ ಜೋಡಿಸಿದವರು ಯಾರು? ಇನ್ನು ರಜತ್ನನ್ನು ನೋಡಿದರೆ ಖಳನಾಯಕನಂತೆ ಕಾಣಿಸುತ್ತಾನೆ. ಅವರ ಮನೆಯವರಿಂದ ಯಾವ ತೊಂದರೆಯೂ ಆಗದಂತೆ ತಮ್ಮಿಬ್ಬರ ಮದುವೆ ನೆರವೇರಬೇಕೆಂದರೆ ಅದು ಹೇಗೆ ಸಾಧ್ಯವಾಯಿತು? ಇದು ಸನ್ನಿಧಿಯ ಮನಸ್ಸಿನಲ್ಲಿದ್ದ ಯಕ್ಷ ಪ್ರಶ್ನೆ. ವೀಕ್ಷಕರೇ, ಸನ್ನಿಧಿಯಂತೆ ಈ ಪ್ರಶ್ನೆ ನಿಮ್ಮ ಪ್ರಶ್ನೆಯೂ ಆಗಿರಬಹುದು ಅಲ್ಲವೇ? ಅದಕ್ಕೆ ಉತ್ತರ ಮುಂದಿನ ಸಂಚಿಕೆಯಲ್ಲಿ. ಹೌದು, ಸನ್ನಿಧಿ ಅಂದುಕೊಂಡಂತೆ ವೇದಾಂತ್ ಮತ್ತು ಸನ್ನಿಧಿಯ ಮದುವೆ ಸುಲಭ ಸಾಧ್ಯವಾಗಿರಲಿಲ್ಲ. ಜಯರಾಮ್ ಅವರನ್ನು ಒಪ್ಪಿಸಿ ಅವರಿಬ್ಬರ ಮದುವೆ ಮಾಡಿಸಬೇಕಾದರೆ ಜಯಂತಿಯವರಿಗೆ ತುಂಬ ಕಷ್ಟವಾಗಿತ್ತು. ಅವರು ತುಂಬ ಟೆನ್ಷನ್ನಲ್ಲಿದ್ದರು. ಅದಕ್ಕಾಗಿ ಅವರು ಯಾರ ಸಹಾಯವನ್ನು ಪಡೆದಿದ್ದರು? ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.